ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ ಯಾಕೆ ಆಗಿದೆ ಅಂದರೆ, ಪೊಲೀಸ್ ಸ್ಟೇಷನ್ನಲ್ಲೇ ಹೋಗಿ ಪೊಲೀಸರನ್ನ ಹಲ್ಲೆ ಮಾಡ್ತಾರೆ. ಕಪ್ಪಾಳ ಮೋಕ್ಷಗಳು. 3 ಜನ ಮಹಿಳೆಯರು, ಆಯಿಷಾ ತಾಜ್, ಫೌಜಿಯಾ ಖಾನಂ, ಅರ್ಬಿದಾ ತಾಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬ SI ಕಾನ್ಸ್ಟೇಬಲ್ ಸುರೇಖಾ, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಸಾರಿ ಸಬ್ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೊಡೆದಾಕ್ಬಿಡ್ತಾರೆ. ಜ್ಞಾನಭಾರತಿ, ಬೆಂಗಳೂರು, ವಿಧಾನಸೌಧದ ಕೂಗಳತೆಯಲ್ಲಿರುವಂಥ ಬೆಂಗಳೂರಲ್ಲಿ. ಇದನ್ನು ನಿಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡೋಕ್ಕೂ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ. ಏನು ಕ್ರಮ ತೆಗೆದುಕೊಂಡ್ರಿ ಅಂದರೆ ಅದೂ ಫ್ರೀನಾ? ಯಾವುದೇ ಅಲ್ಪಸಂಖ್ಯಾತರು ಬಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರನ್ನು ಹೊಡೆದು ಹೋಗೋದೂ ಫ್ರೀ ಭಾಗ್ಯ. ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನೇ ಇದು. ನನಗನ್ಸ್ತತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾಳೆ, ಈ ಸರ್ಕಾರವನ್ನು ನೇಣಿಗೇರಿಸಬೇಕು, ನನ್ನ ಅಕ್ಕನನ್ನು ಕೊಂದವರಿಗೆ ಅಂತ ನೇಣಿಗೇರಿಸಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ನಾನು, ಈ ಸರ್ಕಾರಕ್ಕೆ ನೇಣಿಗೇರಿಸ್ಬೇಕು ನಾವು. ಇಷ್ಟೊಂದು ಕೊಲೆ, ಪೊಲೀಸ್ ಸ್ಟೇಷನ್ಗೆ ಬಂದು ಹಲ್ಲೆ, ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ಕೂತಿದ್ದೀರಲ್ಲ ನೀವು. ನಿಮ್ಮ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ಈ ಸರ್ಕಾರ ನೇಣಿಗೇರಿಸಬೇಕು ಅಂತ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ನಮ್ಮ ಗಡಿಗಳಲ್ಲಿ, ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನದ ಗಡಿಗಳಲ್ಲಿ, ಕಾಶ್ಮೀರದ ಗಡಿಗಳಲ್ಲಿ ಹೇಳ್ತಾ ಇದ್ರು. ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋಕ್ಕೆ ಅನುಮತಿ ಕೊಟ್ಟೋದು ನಿಮ್ಮದು ಗ್ಯಾರಂಟಿನಾ?